ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ರೀಡಿಂಗ್ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಫ್ಯೂಚರ್ ಹೇಗಿರುತ್ತೆ, ಕರೆಂಟ್ ಫೀಲಿಂಗ್ಸ್ ಅಬೌಟ್ ದ ಪರ್ಸನ್ ಅನ್ನುವ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋಗೆ ಕನೆಕ್ಟ್ ಆಗಿದ್ದೀರಾ, ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ದೆರ್ ಇಸ್ ಅ ರೀಸನ್. ಓಕೆ, ಇದು ಕರೆಂಟ್ ಫೀಲಿಂಗ್ಸ್ ಕುರಿತಾಗಿ ಇರುತ್ತೆ. ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಬಿ ಯೂಸಿಂಗ್ ಟ್ಯಾರೋನ ಯೂಸ್ ಮಾಡ್ತಾ ಹೋಗ್ತೀನಿ ಮತ್ತು ಮೆಸೇಜಸ್ ಅವ್ರು ಏನು ಹೇಳಬೇಕು, ಮೈಂಡ್ ಮೆಸೇಜಸ್ನು ಹೇಳ್ತೀನಿ. ಆ್ಯಂಡ್ ಐ ವಿಲ್ ಆಲ್ಸೋ ಬಿ ಡೂಯಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಸೊ ಒಂದು ಕಾರಣಕ್ಕಾಗಿ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಆದರೂ ಕೂಡ ಬಹಳಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ ಈ ರೀಡಿಂಗ್. ನೀವೇನು ಮಾಡಬೇಕಾಗತ್ತೆ ಅಂದರೆ, ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. 3 ಸಲ ಇವ್ರ ಹೆಸರನ್ನ ನೀವು ಮನಸ್ಸಿನಲ್ಲಿ ಹೇಳಿ, ಈ ವ್ಯಕ್ತಿಯ ಹೆಸರನ್ನ. ಅವರ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಡೀಪರ್ ಲೆವೆಲ್ ರೀಡಿಂಗ್ ಆಗಿರುತ್ತೆ. ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಕುರಿತಾಗಿ ಎಲ್ಲಾನು ನಿಮಗೆ ಇನ್ಫಾರ್ಮೇಶನ್ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಸೊ ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನಾನು ಆಗಲೇ ಹೇಳಿದಾಗೆ ಇದು ಈ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಬಗ್ಗೆ ಆಗಿರುತ್ತೆ, ನೀವು ಇಷ್ಟಪಡುವಂಥ ವ್ಯಕ್ತಿ ಬಗ್ಗೆ ಆಗಿರುತ್ತೆ. ಅವ್ರ ಜೊತೆ ರಿಲೇಶನ್ಶಿಪ್ನಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅನ್ನುವ ಎಲ್ಲ ಡೀಟೇಲ್ಸು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ಅ ಜನರಲ್ ರೀಡಿಂಗ್. ಸೊ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಸಲ ಅವ್ರ ಹೆಸರನ್ನ ಹೇಳಿ ರೀಡಿಂಗ್ನ ನಾನು ಈ ಕೂಡಲೇ ಮಾಡ್ತೇನೆ. ನಾನು ಏನಕ್ಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದರೆ, ಟು ಅಲೈನ್ ಯೋರ್ ಎನರ್ಜಿ ಆ್ಯಂಡ್ ಸ್ಟಾರ್ಟ್ ದ ರೀಡಿಂಗ್. ಅದರಿಂದಾನೇ ನಾನು ನಿಧಾನವಾಗಿ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ಮ್ಯಾಜಿಕ್. ನೀವು ನಂಬುವ ದೈವನ ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೂ ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಪ್ರೆಸೆಂಟ್ ಫೀಲಿಂಗ್ಸ್ ಏನಾಗಿದೆ, ಕಾಂಟ್ಯಾಕ್ಟ್, ನೋ ಕಾಂಟ್ಯಾಕ್ಟ್ ಇದೆಲ್ಲ ಮ್ಯಾಟರ್ ಆಗಲ್ಲ. ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ನಿಮ್ಗೆ ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ವ್ಯಕ್ತಿ ಬಗ್ಗೆನೇ ನಾನೀಗ ಮಾತಾಡ್ತಾ ಇದ್ದೀನಿ. ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವ್ಯಕ್ತಿಗೆ 2 ಸೈಡೆಡ್ ಥಾಟ್ಸ್, ಅಂದರೆ ಒಂದ್ಸಲ ಇದ್ದ ಹಾಗೆ ಇನ್ನೊಂದ್ಸಲ ಇರಲ್ಲ. ತೀರಾ ಚಂಚಲತೆ ಅಂತ ಹೇಳ್ಬೋದು. ಮಾಡ್ತೀನಿ ಅಂತಾರೆ, ಮಾಡಲ್ಲ ಅಂತಾರೆ, ಬರ್ತೀನಿ ಅಂತಾರೆ, ಬರಲ್ಲ ಅಂತಾರೆ. ಹಾಗೆ ಡ್ಯೂಯಲ್ ಥಾಟ್ಸ್ ಅಂತ ಹೇಳ್ತೀವಿ ಇದನ್ನ. ಡ್ಯೂಯಲ್ ಥಾಟ್ಸ್ ಅಂದರೆ ಒಂದ್ಸಲ ಇದ್ದಾಗ ಇನ್ನೊಂದ್ಸಲ ಇರಲ್ಲ. ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ. ಹಾಗೂ ದಿಸ್ ವಿಲ್ ಎಫೆಕ್ಟ್ ದ ರಿಲೇಶನ್ಶಿಪ್ ಆಫ್ ಕೋರ್ಸ್, ಬಿಕಾಸ್ ಅರ್ಧಂಬರ್ಧ ಮಾಡುವಂಥದ್ದು ಕೆಲಸನ. ಮತ್ತು ನೀವು ಅವ್ರಿಗೆ ರಿಮೈಂಡ್ ಮಾಡ್ತಾನೆ ಇರಬೇಕು ವಿಷಯಗಳನ್ನ. ರಿಜಿಸ್ಟರ್ ಆಗಲ್ಲ ಮೈಂಡಲ್ಲಿ ನೀವೇನು ಹೇಳಿದ್ರು ಕೂಡ. ಮತ್ತು 3ನೇಯ ವ್ಯಕ್ತಿಯ ಒಂದು ಇಂಟರ್ಫಿಯರೆನ್ಸ್ ಇರ್ಬೋದು. ಈ 3ನೇ ವ್ಯಕ್ತಿ ಯಾರಾದರೂ ಆಗಿರ್ಬೋದು ಈ ವ್ಯಕ್ತಿಯ ಲೈಫಲ್ಲಿ. ಈ ವ್ಯಕ್ತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು ಒಂದು ಅಮ್ಮನ ಸ್ಥಾನ ತಗೊಂಡಿರ್ಬೋದು, ತಂದೆಯ ಸ್ಥಾನ ತಗೊಂಡಿರ್ಬೋದು, ಅಥವಾ ಒಂದು ಅಫೇರ್ ಕೂಡ ಆಗಿರಬಹುದು. ಬಟ್ ನಾನು ಆಗ್ಲೇ ಹೇಳ್ದಾಗೆ ಈ ವ್ಯಕ್ತಿಗೆ ಕನ್ಫ್ಯೂಷನ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಬೇರೆಯವ್ರ ಮಾತಿಗೆ ತುಂಬಾ ಬೆಲೆ ಕೊಡ್ತಾರೆ, ಸ್ವಂತ ಬುದ್ಧಿ ಇಲ್ಲ ಅಂತ ಹೇಳ್ಬೋದು. ತೀರಾನೇ ಡಿಪೆಂಡೆನ್ಸಿ ಬೇರೆಯವರ ಒಪಿನಿಯನ್ ಬಗ್ಗೆನೇ ಇರುತ್ತೆ. ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದು, ಬೇರೆಯವ್ರ ಹತ್ರ ಒಳ್ಳೆಯವ್ರು ಅನ್ನಿಸ್ಕೊಳ್ಳೋದು, ಈ ತರದ ಒಂದು ಆಟಿಟ್ಯೂಡ್ ಇವರಲ್ಲಿದೆ. ಇದರಿಂದಾನೇ ಮೇಜರ್ ಆಗಿ ರಿಲೇಶನ್ಶಿಪ್ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು, ನಿಮ್ಮ ಅವರ ರಿಲೇಶನ್ಶಿಪ್. ಮತ್ತು ಇವರ ಸೋಷಿಯಲ್ ಲೈಫ್ ಕೂಡ ಅಷ್ಟೇನು ಬೆಸ್ಟ್ ಆಗಿಲ್ಲ. ಸೋಷಿಯಲ್ ಲೈಫ್ ಅಂದ್ರೆ ಫ್ರೆಂಡ್ಸ್ ಲೈಫ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಅಂದ್ರೆ ಫ್ರೆಂಡ್ಸ್ ಇದಾರಾ ಅಂತ ನೀವು ಕೇಳಿದ್ರೆ ಫ್ರೆಂಡ್ಸ್ ಇಲ್ಲ. ಸೊ ಆ ತರ ಬೇರೆಯವ್ರನ್ನ ಬೆರೆಯೋದಕ್ಕೂ ತುಂಬಾ ಕಷ್ಟಪಡ್ತಾರೆ. ಒಂಥರ ಇಂಟ್ರೋವರ್ಟ್ ಪರ್ಸನಾಲಿಟಿ ಅಂತ ಹೇಳ್ಬೋದು ನಾನು. ಮೂಡ್ ಸ್ವಿಂಗ್ಸು ನಾನಾಗ್ಲೇ ಹೇಳಿದ್ದೀನಲ್ಲ, ಇದೆ ಇವರಿಗೆ.
ಮತ್ತು ಈ ವ್ಯಕ್ತಿಗೆ ನೇಚರ್ ಅಂದ್ರೆ ಬಹಳ ಇಷ್ಟ. ನೀವು ಇಷ್ಟಪಡುವಂಥ ವ್ಯಕ್ತಿಗೆ ನೇಚರ್, ಟ್ರೆಕ್ಕಿಂಗ್, ಟ್ರಾವೆಲ್ ಮಾಡೋದು ಇದೆಲ್ಲ ಇಷ್ಟ. ಇಂಥವ್ರು ಸೋಲೋ ಟ್ರಿಪ್ನ ಎಂಜಾಯ್ ಮಾಡ್ತಾರೆ ತುಂಬಾ. ಅದರಿಂದಾನೇ ಇವ್ರಿಗೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇದೆ. ಜನರ ಜೊತೆ ಬೆರೆಯೋದು, ಹಾಗೆ ನಿಮ್ಗೂ ಅನ್ಸಿರುತ್ತೆ ಇವ್ರ ಜೊತೆ ಇದ್ದಾಗ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಅಂತ. ಬಿಕಾಸ್ ಇವ್ರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್. ಬಿಕಾಸ್ ಎಕ್ಸ್ಪ್ಲೇನ್ ಮಾಡಲ್ಲ, ಮನ್ಸಲ್ಲಿ ಏನಿದೆ ಅಂತ ಏನನ್ನು ಹೇಳ್ಕೊಳಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಗೆಸ್ ವರ್ಕ್ ಮಾಡ್ಕೊಂಡು ಹೋಗ್ತಿರ್ತೀರ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಬರ್ತಾರಾ ಬರಲ್ವಾ, ಈ ತರ ಒಂದು ಗೊಂದಲದಲ್ಲಿರ್ತೀರಾ. ಸೊ ಅವರ ಎಫರ್ಟ್ಸ್ ಹೇಗಿದೆ, ಸೊ ಅವರ ಪರ್ಸನಾಲಿಟಿ ಬಗ್ಗೆ ಹೇಳಿದ್ದೀನಿ, ಕೆಲವು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಪಾಸ್ಟ್ ನಲ್ಲೂ ಕೂಡ ರಿಲೇಶನ್ಶಿಪ್ ನಲ್ಲಿ ಅವ್ರು ಅಷ್ಟು ಇನ್ವೆಸ್ಟೆಡ್ ಆಗಿರ್ಲಿಲ್ಲ, ನಿಮ್ಮ ಕಡೆಗೆ ಅಷ್ಟು ಗಮನ ಕೊಟ್ಟಿಲ್ಲ ಅವರು. ಹಾಗೂ ಇನ್ನ ಯಾವ ಇನ್ಫಾರ್ಮೇಶನ್ ಇದೆ ಅಂತ ಕೂಡ ಹೇಳ್ತೀನಿ. ಪ್ರೆಸೆಂಟ್ ಎನರ್ಜಿ ಹೇಗಿದೆ ನಿಮ್ಮ ಕಡೆ ಅಂತ, ನಿಮ್ಮ ಬಗ್ಗೆ ಈಗ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಸರಿ ಮಾಡ್ಕೋಬೇಕು ಅಂದ್ರೆ ಅವರನ್ನ ಅವರು ಒಂದ್ ಸ್ವಲ್ಪ ಗ್ರಹಿಸ್ಕೊಳ್ತಾ ಇದ್ದಾರೆ. ಅವರ ತಪ್ಪುಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಡಾಟ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಿಲೇಶನ್ಶಿಪ್ ಯಾಕೆ ಹಾಳಾಗ್ತಾ ಇದೆ ಅಂತ ಕೂಡ ಅವರು ಒಂದು ಡೀಪರ್ ಲೆವೆಲ್ ಆಗಿರುವಂತ ಆಲೋಚನೆ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಕಡೆಗೆ ರೀಕನೆಕ್ಟ್ ಆಗ್ಬೇಕು ಅನ್ನುವಂತ ಆಸೆ ಇದೆ. ಅಕಸ್ಮಾತ್ ಈ ರಿಲೇಶನ್ಶಿಪ್ ನಲ್ಲಿ ನೋ ಕಾಂಟ್ಯಾಕ್ಟ್ ಇದೆ ಅಥವಾ ಮಾತಾಡ್ತಾ ಇಲ್ಲ ಅಂದ್ರೆ ಮಾತಾಡ್ಬೇಕು ಅನ್ನುವಂತ ಎಲ್ಲ ಆಸೆ ಕೂಡ ಇಟ್ಕೊಂಡಿದ್ದಾರೆ. ಐ ಆಮ್ ಸೀಯಿಂಗ್ ಸ್ಟ್ರಾಂಗ್ಲಿ ವಿತ್ ಇನ್ 2 weeks ಸ್ಟ್ರಾಂಗ್ ಬಾಂಡಿಂಗ್ ಕನೆಕ್ಷನ್. ಇಮೋಷನಲಿ ಏನಾದ್ರೂ ಡಿಸ್ಟೆನ್ಸ್ ಇದೆ ಅಂದ್ರೆ, ಮಾನಸಿಕವಾಗಿ ಕುಗ್ಗಿದ್ದೀರಾ ಅಂದ್ರೆ ಅವರು ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲೇ ಇದ್ದಾರೆ ಅಂತ ಹೇಳ್ತೀನಿ. ನಾನು ನೆಗೆಟಿವಿಟಿ ಅಂತ ನೋಡ್ತಾ ಇಲ್ಲ, ಆದ್ರೆ ಈ ವ್ಯಕ್ತಿಯ ಒಂದು ಬೆಳವಣಿಗೆನೇ ಆಗಿದೆ. ಇವ್ರು ಬೆಳೆದ್ ಬಂದಿರುವಂತಹ ವಾತಾವರಣದಿಂದ ಅವರು ಹೀಗೆ ತಯಾರಾಗಿದ್ದಾರೆ ಅಂತ ಹೇಳ್ಬೋದು ಈ ವ್ಯಕ್ತಿ. ಆದ್ರೆ ನಿಮ್ಮನ್ನ ಬಿಟ್ಟು ಅವ್ರಿಗೆ ಇರ್ಬೇಕು ಅನ್ನುವಂಥ ಲೈಕ್ ಬೇಕೇ ಬೇಕು, ನೀವು ಬೇಕು ಅನ್ನುವಂತ ಒಂದು ಡಿಸೈರ್, ಆಸೆ, ಹಂಬಲ ಎಲ್ಲ ಇದೆ ಅಂತ ಹೇಳ್ಬೋದು. ಸೊ ಐ ಆಮ್ ಸೀಯಿಂಗ್ ಫ್ರಮ್ ನೌ ವಿತ್ ಇನ್ 14 days ಅಂತ ಹೇಳ್ಬೋದು ಅ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ಫ್ರಮ್ ದೆಮ್. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ಮಾತಾಡ್ತಾರೆ, ಸರಿ ಮಾಡ್ಕೋಬೇಕು. ಒಂದು ಬ್ರಿಡ್ಜ್ ನೋಡ್ತಾ ಇದ್ದೀನಿ. ದರ್ ಇಸ್ ದ ಬ್ಯೂಟಿಫುಲ್ ಕನೆಕ್ಷನ್ ಅಂಡ್ ಮೀಟ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಮೀಟ್ ಮಾಡಿ ಬಗೆಹರಿಸ್ಕೋಬೇಕು. ನಾನು ಹೀಗೆ ಇದ್ರೆ ಆಗಲ್ಲ ಅಂದ್ರೆ ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರು ಮಾಡ್ತಾ ಇರೋ ತಪ್ಪುಗಳು ಅರ್ಥ ಮಾಡ್ಕೊಳ್ತಾ ಇದಾರೆ. ಅವ್ರು ಹೀಗೆ ಇದ್ರೆ ರಿಲೇಶನ್ಶಿಪ್ ಹಾಳಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ, ನಿಮ್ಮ ಮನಸ್ಸಿಗೆ ನೋವು ಆಗ್ತಾ ಇದೆ ಅನ್ನುವಂಥ ಒಂದು ಸ್ಥಿತಿನಲ್ಲೂ ಇದ್ದಾರೆ ಅವರು. ಪ್ರೆಸೆಂಟ್ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಕಡೆಗೆ ಅವ್ರಿಗೆ ಇಂಟೆನ್ಸ್ ಅಟ್ರಾಕ್ಷನ್ ಇದೆ. ಅಟ್ರಾಕ್ಷನ್ ಅಂತ ಬಂದಾಗ ಆ ಥರದ್ದು ನಾನೇನು ನೆಗೆಟಿವಿಟಿ ನೋಡ್ತಾ ಇಲ್ಲ. ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ ಕೂಡ ಇದೆ. ಆದ್ರೆ ದಿಸ್ ಪರ್ಸನ್ ಇಸ್ ಸ್ಲೋ ಇನ್ ಎವ್ರಿಥಿಂಗ್. ಎಲ್ಲದರಲ್ಲೂ ಸ್ಲೋ ಮೂಮೆಂಟ್ ಅಂತ ಹೇಳ್ಬೋದು, ಆ ಥರದ್ ಒಂದು ಎನರ್ಜಿ. ಆದ್ರೆ ಡೀಪರ್ ಲೆವೆಲ್ ಕನೆಕ್ಷನ್ಸ್ ಇರುತ್ತೆ ಇಂಥವ್ರ ಜೊತೆ. ಅಂದ್ರೆ ಅವ್ರು ಕಮಿಟ್ ಆದ್ರು ಅಂದ್ರೆ ಅವ್ರು ಅದನ್ನ ಬಿಟ್ಕೊಡೋದಿಲ್ಲ. ಆ ಥರದ್ ಒಂದು ರಿಲೇಶನ್ಶಿಪ್ ಇದು. ಸೊ ಈ ಕಮಿಟ್ಮೆಂಟ್ ವಿಷಯದಲ್ಲೇ ನೀವಿಬ್ರು ಕೂಡ ಒಂದು ಗೊಂದಲದಲ್ಲಿದ್ದೀರಾ, ನೀವು ಮತ್ತು ಅವರು. ಬಿಕಾಸ್ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ, ನಿಮ್ಮಲ್ಲೂ ಡಿಫ್ರೆನ್ಸಸ್ ಇದೆ, ಅವರಲ್ಲೂ ಡಿಫ್ರೆನ್ಸಸ್ ಇದೆ. ಆದ್ರೆ ಐ ಆಮ್ ಸ್ಟ್ರಾಂಗ್ಲಿ ಸೀಯಿಂಗ್ ಹೋಗ್ತಾ ಹೋಗ್ತಾ ರಿಲೇಶನ್ಶಿಪ್ ಇನ್ನ ಚೆನ್ನಾಗಿ ಬಾಂಡಿಂಗ್ ಆಗುತ್ತೆ, ಇನ್ನ ಒಳ್ಳೆಯ ಫ್ಲೋ ಬರುತ್ತೆ. ಬಿಕಾಸ್ ಯು ಕ್ಯಾನ್ ಸಿ ದ ಫ್ಲೇಮ್ ಈಸ್ ಇನ್ಕ್ರೀಸಿಂಗ್. ಫ್ಲೇಮ್ ಇದೆ ಅಲ್ಲ, ಆ ಒಂದು ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ದಟ್ ಈಸ್ ಅನ್ ಇಂಡಿಕೇಶನ್ ದಟ್ ದಿಸ್ ಈ ರಿಲೇಶನ್ಶಿಪ್ ಇನ್ನ ಒಳ್ಳೆಯ ಒಂದು ಪರಿಸ್ಥಿತಿಗೆ ಬರುತ್ತೆ. ಇಬ್ರು ಕೂಡ ಒಂದು ಒಳ್ಳೆಯ ಬಾಂಡಿಂಗ್ ಅಂಡ್ ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಾ ಅಂತ ಈ ಒಂದು ರೀಡಿಂಗ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಈ ರಿಲೇಶನ್ಶಿಪ್ ರೀಡಿಂಗ್ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆ ರೆಸನೇಟ್ ಆಗ್ತದೆ, ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬಹುದು. ಐ ಆಮ್ ಸೀಯಿಂಗ್ ದಿಸ್ ರಿಲೇಶನ್ಶಿಪ್ ಇಸ್ ಲೈಕ್ ಬ್ಲೆಸ್ಸಿಂಗ್ ಫ್ರಮ್ ದ ಯೂನಿವರ್ಸ್ ಅಂತ ಹೇಳ್ಬೋದು. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸಾರ್ಟ್ ಔಟ್ ಆಗುತ್ತೆ ವಿತ್ ಇನ್ 2 weeks. ಐ ಆಮ್ ಸೀಯಿಂಗ್ ದ್ಯಾಟ್. ಇದು ಜನರಲ್ ರೀಡಿಂಗ್ ಆಗಿರೋದಕ್ಕೆ ನಾನು ಎಲ್ರಿಗೂ ಒಂದೇ ತರ ಇರುತ್ತೆ ಅಂತಾನು ಹೇಳಲ್ಲ. ಬಟ್ ಇದು ನೀವು ಕ್ಲಿಕ್ ಮಾಡಿದೀರಾ, ಇದನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ದರ್ ಇಸ್ ಅ ರೀಸನ್, ದರ್ ಇಸ್ ಅ ಪರ್ಪಸ್. ಇಲ್ಲಿ ನಾನೇನು ಒಂದು ಡಿಸ್ಟ್ರಾಕ್ಷನ್ ಅಂತ ನೋಡ್ತಾ ಇಲ್ಲ. ಡಿಸ್ಟ್ರಾಕ್ಷನ್ ಇದ್ರೂ ಕೂಡ ನಾನು ಆಗ್ಲೇ ಹೇಳಿದಾಗೆ ಮೂರನೆಯ ವ್ಯಕ್ತಿ ಇಂಟರ್ಫಿಯರೆನ್ಸ್ ಇದ್ರೂ ಕೂಡ ಅದೊಂದು ಪಾಸಿಂಗ್ ಕ್ಲೌಡ್. ಅದೇನು ಸ್ಟೇ ಆಗೋದಿಲ್ಲ, ಅದು ತುಂಬಾ ದಿನ ಇರೋದಿಲ್ಲ, ಅದೇನು ನಿಮ್ ರಿಲೇಶನ್ಶಿಪ್ ನ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡೋದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಇಬ್ರು ಕೂಡ ವಂಡರ್ಫುಲ್ ಮೆಮೊರೀಸ್ ನ ಬೆಳೆಸ್ಬೇಕಾಗತ್ತೆ, ಇಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಆಕ್ಚುಲಿ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಇನ್ನ, ನೀವು ಆ ಒಂದು ಸ್ಟೇಜ್ ನಲ್ಲಿ ಇದ್ದೀರಾ ಜಸ್ಟ್ ಅಂತ ಹೇಳ್ಬೋದು. ಹಾಗೂ ಅವ್ರು ನಿಮ್ನ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ಒಂದು ಚಾನ್ಸ್ ಕೊಡಬೇಕು ಈ ರಿಲೇಶನ್ಶಿಪ್ಗೆ.
ಬಿಟ್ಕೊಡ್ಬಾರ್ದು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ಬೇರೆಯವರ ಇಂಟರ್ಫಿಯರೆನ್ಸ್ ಅಥವಾ ಬೇರೆಯವ್ರು ಏನ್ ಹೇಳಿದ್ರು ಕೂಡ ಅವ್ರೇನ್ ಅದನ್ನ ತುಂಬಾ ಆಳವಾಗಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಅವರು ಅವರ ಒಂದು ಮನಸ್ಥಿತಿ, ಅವರ ಒಂದು ವಿಚಾರವಾಗಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನನಗ್ ಬೇಕಾ, ನಾನ್ ಖುಷಿಯಾಗಿರ್ತೀನಾ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಿಟ್ರೆ ನಿಮ್ಮ ಕಡೆಗೆ ಅವ್ರಿಗೆ ಯಾವುದೇ ರೀತಿಯಾದ ಜಿದ್ದು ಅಥವಾ ಒಂದು ಕೋಪ ಅಥವಾ ಆ ತರದ್ ಒಂದು ಏನು, ಯಾಕಂದ್ರೆ ಅವರ ಪ್ರಕಾರ ನೀವೇನು ತಪ್ಪು ಮಾಡಿಲ್ಲ. ಈ ರಿಲೇಶನ್ಶಿಪ್ ನಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ರೆ ಐ ನೋ ಇಟ್ಸ್ ಬಿಕಾಸ್ ಆಫ್ ದ ಕಮ್ಯುನಿಕೇಶನ್. ಅವ್ರಿಗೆ ಗೊತ್ತಿದೆ ಕಮ್ಯುನಿಕೇಶನ್ ಮಾತಾಡದೆ ಇರೋದ್ರಿಂದ, ನಾನು ಎಕ್ಸ್ಪ್ರೆಸ್ ಮಾಡದೆ ಇರೋದ್ರಿಂದ, ನಾನು ಬಾಯ್ ಬಿಟ್ಟೇನು ಹೇಳ್ಕೊಳ್ದೆ ಇರೋದ್ರಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಅವ್ರಿಗೂ ಇವಾಗ ಅನ್ನಿಸ್ತಾ ಇದೆ ಹೀಗೆ ಇದ್ರೆ ನಾನು ಒಂಟಿಯಾಗೇ ಇರ್ತೀನಿ, ಹೀಗೆ ಇದ್ರೆ ನನ್ನ ಲೈಫ್ ಹಾಳಾಗುತ್ತೆ ಅನ್ನುವಂತ ಒಂದು ಅವೇರ್ನೆಸ್ಗೂ ಈ ವ್ಯಕ್ತಿ ಬರ್ತಾ ಇದ್ದಾರೆ. ಐ ಆಮ್ ಸೀಯಿಂಗ್ ದರ್ ಇಸ್ ಅ ಬ್ಯೂಟಿಫುಲ್ ಫ್ಲೋ ಇನ್ ದಿಸ್ ರೀಡಿಂಗ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅವರು ತಪ್ಪುಗಳನ್ನ ಅವರ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಮಿಸ್ಟೇಕ್ಸ್, ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಸ್ಥಿತಿಗೆ ಪ್ರೆಸೆಂಟ್ ಬಂದಿದ್ದಾರೆ. ನಾನು ಟ್ಯಾರೋ ರೀಡಿಂಗ್ನು ಕೂಡ ಈ ಒಂದು ರೀಡಿಂಗ್ಗೆ ಕನೆಕ್ಟ್ ಮಾಡಿ ಹೇಳ್ತೀನಿ, ಇನ್ನ ಹೆಚ್ಚು ಮಾಹಿತಿ ನಿಮ್ಗೆ ಸಿಗುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರ ನೋಡಕ್ ಹೋದ್ರೆ ಅವ್ರಿಗೆ ನಿಮ್ಮ ಹತ್ರ ಇರಬೇಕು, ನಿಮ್ ಜೊತೆ ಬಾಳ್ಬೇಕು, ಬದುಕಬೇಕು, ಫ್ಯೂಚರ್ ಚೆನ್ನಾಗಿರ್ಬೇಕು ಅನ್ನುವಂತ ಆಸೆ ಇದೆ. ಆದ್ರೆ ಪ್ರೆಸೆಂಟ್ ಏನೋ ಒಂಚೂರು ಗೊಂದಲ ಇರೋದ್ರಿಂದ, ನೋವಿರೋದ್ರಿಂದ ಹೀಗೆಲ್ಲ ಒಂದ್ ಸ್ವಲ್ಪ ದೂರ ಇರೋದಾಗಿರ್ಬೋದು, ಅಥವಾ ಮಾತಾಡದೆ ಇರೋದಾಗಿರ್ಬೋದು, ಅಥವಾ ಸೈಲೆಂಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅದೆಲ್ಲ ನಡೀತಾ ಇದೆ ನಿಮ್ಮವರ ನಡುವೆ. ಅದ್ ಬಿಟ್ರೆ ನಾನೇನು ನೀವು ಬೇಜಾರ್ ಮಾಡ್ಕೊಂಡು ಹೀಗೆ ಇರ್ತೀರಾ ಅಂತ ನಾನು ನೋಡ್ತಾ ಇಲ್ಲ. ಅಂದ್ರೆ ರಿಲೇಶನ್ಶಿಪ್ ಸುಧಾರಿಸುತ್ತೆ ಅಂತ ನಾನು ಖಂಡಿತವಾಗ್ಲೂ ಈ ರೀಡಿಂಗ್ ನಲ್ಲಿ ಹೇಳ್ತೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಬ್ರಲ್ಲೂ ಆ ತರದ್ ಒಂದು ಕೆಟ್ಟ ಭಾವನೆ ಇಲ್ಲ, ನಿಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ. ಮನಸ್ಸು ತುಂಬಾ ತಿಳಿಯಾಗಿ, ಶಾಂತವಾಗಿ ಹಾಗೂ ಸ್ಟ್ರಾಂಗ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಇಬ್ರಲ್ಲೂ ಆ ತರದ್ ಏನು ನೆಗೆಟಿವಿಟಿ, ಆ ತರದ್ದು ಪರ್ಸನಾಲಿಟಿ ವೈಸ್ ಇಲ್ಲ ಅಂದಾಗ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ ರಿಲೇಶನ್ಶಿಪ್ ಅಂದಾಗ, ಅದು ಸರಿ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಈ ರೀಡಿಂಗ್ ನಲ್ಲಿ ಬರ್ತಾ ಇದೆ. ನಾನಿಲ್ಲೇನು ಕನ್ಫ್ಯೂಷನ್ ನೋಡ್ತಾ ಇಲ್ಲ, ನಾನಿಲ್ಲೇನು ಪ್ರಾಬ್ಲಮ್ ನೀವು ವರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನೋಡ್ತಾ ಇಲ್ಲ. ಈ ವ್ಯಕ್ತಿಯ ಮನಸ್ಸು ಗೊಂದಲದಲ್ಲಿತ್ತು ಪಾಸ್ಟ್ ನಲ್ಲಿ, ಆದ್ರೆ ಪ್ರೆಸೆಂಟ್ ನಲ್ಲಿ ನಿಮ್ಮಿಂದಾನು ಅವರು ಒಂದಷ್ಟು ಕಲಿಕೆ, ಒಂದು ಲೆಸನ್ಸ್ ಅವ್ರು ಅನುಭವಿಸಿದ್ದಾರೆ. ಹಾಗೂ ನಿಮ್ಮಲ್ಲಿರುವಂತಹ ಒಂದು ಬಬ್ಲಿನೆಸ್ ಹಾಗೂ ಬ್ಯೂಟಿಫುಲ್ ಎನರ್ಜಿ ಹಾಗೂ ಹ್ಯಾಪಿನೆಸ್, ಆ ಒಂದು ಸ್ಮೈಲ್, ಆ ತರದ್ ಒಂದು ಎನರ್ಜಿನ ಪಿಕ್ ಮಾಡಿದ್ದಾರೆ. ಆ ಒಂದು ಎನರ್ಜಿನ ಬಿಟ್ಕೊಡ್ಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಖಂಡಿತವಾಗ್ಲೂ ಈ ವ್ಯಕ್ತಿ ಇಲ್ಲ. ನೀವಿಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ತುಂಬಾ ಆಳವಾಗಿ ಒಂದು ಇಂಪ್ರೆಷನ್ ನ ಬಿಟ್ಟಿದ್ದೀರಾ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಅವ್ರಿಗೆ ನಿಮ್ಮನ್ನ ಬಿಟ್ಟಿರ್ಬೇಕು, ನಾನು ಒಂಟಿಯಾಗಿ ಇದ್ದು ಬಿಡ್ತೀನಿ, ಆ ತರನೇ ಅವರು ಭಯ ಇದೆ, ಆತಂಕ ಇದೆ ಇವ್ರಿಗೆ, ನಿಮ್ಮನ್ನ ಕಳ್ಕೊಂಡ್ ಬಿಡ್ತೀನಿ ಅನ್ನುವಂಥ ಆತಂಕ ನಾನು ಸ್ಟ್ರಾಂಗ್ ಆಗಿ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ. ಸೊ ಆನ್ ದ ಹೋಲ್ ರೀಡಿಂಗ್ ಪ್ರಕಾರ ನಾನು ಏನ್ ಹೇಳ್ಬೋದು ಅಂದ್ರೆ, ಅಫ್ಕೋರ್ಸ್ ರಿಕನ್ಸಿಲಿಯೇಷನ್ ಇದೆ, ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ವಿತ್ ಇನ್ 2 ವೀಕ್ಸ್ ಸ್ಟ್ರಾಂಗ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ನ. ನಾನಿಲ್ಲಿ ಒಂದು ಬ್ಯೂಟಿಫುಲ್ ಹಾರ್ಟ್ ಶೇಪೇ ಆಕ್ಚುಲಿ ನಾನು ನೋಡ್ತಾ ಇದ್ದೀನಿ ಕ್ಯಾಂಡಲ್ ನಲ್ಲಿ. ಸೊ ನಿಮ್ಮ ಹಾರ್ಟ್ ಅವರ ಬಳಿ ಇದೆ, ಅವರ ಹಾರ್ಟ್ ನಿಮ್ಮ ಬಳಿ ಇದೆ. ಆ ತರ ಒಂದು ಬ್ಯೂಟಿಫುಲ್ ಎನರ್ಜಿ ಎಕ್ಸ್ಚೇಂಜ್ ಈ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ. ಐ ಕ್ಯಾನ್ ಸಿ 2 hearts in the candle wax. So that is a strong indication that you both are connected. ದೂರ ಇದ್ರೂ ಕೂಡ ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ. ಆ ತರ ನಿಮ್ಮ ಮನ್ಸಿನಲ್ಲಿ ಅವರು, ಅವರ ಮನ್ಸಿನಲ್ಲಿ ನೀವು ಆಳವಾಗಿ ಬೇರೂರಿದ್ದೀರಾ ಅಂತ ಹೇಳ್ಬೋದು. ಅದು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿದೆ. ನಾನು ಇವಾಗ ಟ್ಯಾರೋ ರೀಡಿಂಗ್ ನ ಕಂಟಿನ್ಯೂ ಮಾಡ್ತೀನಿ. ಅವರ ಮೈಂಡ್ ಮೆಸೇಜಸ್ ಫಸ್ಟ್ ನಾನು ಇವಾಗ ನಿಮ್ಗೆ ಮಾಡ್ತೀನಿ. ಅವ್ರ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ನಿಮಗೆ, ಅವ್ರು ಏನ್ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ನ ಕೆಲವು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ವ್ಯಕ್ತಿಯ ಮೈಂಡ್ ಮೆಸೇಜಸ್ ಏನಾಗಿದೆ ನಿಮ್ಮ ಕಡೆಗೆ, ಏನ್ ಹೇಳ್ಬೇಕು ಅನ್ಸ್ತಾ ಇದೆ ಅವರಿಗೆ. ಸೊ ಲೆಟ್ಸ್ ಸಿ ಅವ್ರಿಗೇನ್ ಹೇಳ್ಬೇಕು ಅನ್ಸ್ತಾ ಇದೆ ಅಂತ. ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್. ಸೊ ಅವರ ಪ್ರಕಾರ ನಿಮ್ಮಲ್ಲೂ ಕೆಲವು ಹ್ಯಾಬಿಟ್ಸ್ ಇದೆ, ಬದಲಾಗುತ್ತೋ ಇಲ್ವೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಹಾಗೂ ಅವ್ರಿಗೂ ಹಾಗೆ ಅನಿಸ್ತಾ ಇದೆ, ನಮ್ಮಿಬ್ರ ಹ್ಯಾಬಿಟ್ಸ್ ಇಂದ ರಿಲೇಶನ್ಶಿಪ್ ಹಾಳಾಗ್ತಾ ಇದೆಯಾ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದಾರೆ. ಮೇ ಬಿ ಆಲಸಿ ಇರ್ಬೋದು, ಅಥವಾ ಏನಾದ್ರೂ ಒಂದು ಕುಡಿತದ ಚಟ, ಏನಾದ್ರೂ ಒಂದು ಒಟ್ನಲ್ಲಿ ಆ ಒಂದು ಹ್ಯಾಬಿಟ್, ಆ ಒಂದು ಅಭ್ಯಾಸ ರಿಲೇಶನ್ಶಿಪ್ ನ ಹಾಳು ಮಾಡ್ತಾ ಇದೆ ಅಂತ ಅವ್ರು ಯೋಚನೆ ಮಾಡ್ತಾ ಇದಾರೆ. ಹೋಪ್ ಕಾರ್ಡ್ ಬಂದಿದೆ. ಐ ಹ್ಯಾವೆಂಟ್ ಗಿವನ್ ಅಪ್ ಆನ್ ಅಸ್ ಯೆಟ್. ನಾನು ಆಗ್ಲೇ ಹೇಳಿದ್ದೀನಲ್ಲ, ಈ ರಿಲೇಶನ್ಶಿಪ್ ನ ಬಿಟ್ಬಿಡ್ಬೇಕು ಅಂತ ಅವ್ರು ಯಾವತ್ತೂ ಯೋಚನೆ ಮಾಡಿಲ್ಲ. ಇದನ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿನಲ್ಲೇ ಇದ್ದಾರೆ. ಇವಾಗ ಏನೇ ನೀವು ಅನುಭವಿಸ್ತಿದ್ರು ಅವರಿಂದ,
ಅದು ಈ ಟೈಮ್ ಅಂತಾನೆ ಅನ್ಕೊಳ್ಳಿ, ಆದ್ರೆ ಅದು ನಿರಂತರವಾಗಿರುತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಗಿಲ್ಟಿ ಬರ್ತಾ ಇದೆ. ಐ ಫೀಲ್ ಪೇನ್ ಫ್ರಮ್ ದ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್ ಯು. ಸೊ ಅವ್ರಿಗೆ ಗಿಲ್ಟ್ ಕೂಡ ಕಾಡ್ತಾ ಇದೆ, ಅಂದ್ರೆ ನಿಮ್ ಮನ್ಸನ್ನ ನೋಯಿಸಿದೀನಿ, ಹಾಗೂ ಏನೋ ಒಂದು ಮಾತಾಡಿ ತೀರಾನೇ ನಿಮ್ಗೆ ಅಳಿಸಿರ್ಬೋದು ಅಥವಾ ಬೇಜಾರು ಮಾಡಿರ್ಬೋದು. ಅದಕ್ಕೆ ಅವರು ಹತಾಶೆಲಿದ್ದಾರೆ, ನೋವಲ್ಲಿದ್ದಾರೆ, ಗಿಲ್ಟ್ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಸೋಲ್ ಕಾಂಟ್ರಾಕ್ಟ್ ಕಾರ್ಡ್ ಬಂದಿದೆ. ದ ಲೆಸನ್ ಐ ಲರ್ನ್ ಫ್ರಮ್ ಅಸ್ ವಿಲ್ ನೆವರ್ ಬಿ ಫಾರ್ಗಾಟನ್. ನಾನು ಆಗ್ಲೂ ಹೇಳಿದ್ದೆ ರೀಡಿಂಗ್ ನಲ್ಲಿ, ವ್ಯಾಕ್ಸ್ ರೀಡಿಂಗ್ ನಲ್ಲಿ, ಅವ್ರು ನಿಮ್ಮಲ್ಲಿ ತುಂಬಾ ಕಲ್ತಿದ್ದಾರೆ. ನಿಮ್ಮ ಒಂದು ಆಟಿಟ್ಯೂಡ್ ನ ಅವ್ರು ಅಡ್ಮೈರ್ ಮಾಡಿದ್ದಾರೆ. ನಿಮ್ಮಲ್ಲಿ ಆ ಒಂದು ಬ್ಯೂಟಿಫುಲ್ ಎನರ್ಜಿನ ಅವರು ತುಂಬಾನೇ ಇಷ್ಟಪಟ್ಟು ನಾನು ಹೀಗೆ ಇರಬೇಕು ಅಂತ ಎಷ್ಟೋ ಸಲ ಆಸೆ ಕೂಡ ಪಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಕಲಿಯುವಂತಹ ವಿಷಯಗಳು ಇದೆ ಅಂತ ಅವ್ರಿಗೆ ಗೊತ್ತಿದೆ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, ಥಿಂಗ್ಸ್ ಡಿಂಟ್ ಗೋ ದ ವೇ ಐ ಪ್ಲಾನ್ಡ್. ಸೊ ನಾನು ಏನೋ ಯೋಚನೆ ಮಾಡಿದ್ದೆ, ಆದರೆ ನಾನು ಮೆಸ್ಅಪ್ ಮಾಡಿಬಿಟ್ಟಿದ್ದೀನಿ. ರಿಲೇಷನ್ಶಿಪ್ನ ಹಾಳು ಮಾಡೋಕ್ಕೆ ನಾನು ಕಾರಣ ಆಗಿದ್ದೀನಿ. ನನ್ನಲ್ಲೂ ಒಂದಷ್ಟು ಪ್ರಾಬ್ಲಮ್ಸ್ ಇರೋದ್ರಿಂದನೇ ಈ ರಿಲೇಷನ್ಶಿಪ್ ಈ ರೀತಿಯಾಗಿ ಹದ ಕೆಟ್ಟಿದೆ ಅಂತ ಅವರು ಇವಾಗ ಅನ್ಕೊಳ್ತಾ ಇದ್ದಾರೆ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಐ ವುಡ್ ಸೇ ದಟ್ ಸರಿ ಮಾಡ್ಕೋಬಹುದು ಅನ್ನುವಂಥ ಒಂದು ಯೋಚನೆಯಲ್ಲಿದ್ದಾರೆ. ಇನ್ನ ಏನು ಕಾಲ ಅಂದ್ರೆ ಮೀರಿಲ್ಲ, ಸರಿ ಮಾಡ್ಕೊಳ್ತೀನಿ, ಸರಿ ಹೋಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ. ನಾನು ಇನ್ನೊಂದಷ್ಟು ಮೆಸೇಜಸ್ನ ಕೂಡ ನಿಮಗೆ ದೈವದಿಂದ, ನಿಮಗೆ ಇಂಡಿವಿಜುವಲ್ ಆಗಿ ಏನು ಮೆಸೇಜಸ್ ನೀವು ತಿಳ್ಕೋಬೇಕು ಅದನ್ನು ಕೂಡ ಹೇಳ್ಬಿಡ್ತೀನಿ. ಫ್ರಮ್ ದ ಆರಿಕಲ್ ಏಂಜಲ್ ರೀಡಿಂಗ್ಸ್ ಅಂತ ಹೇಳ್ತೀವಿ ಇದನ್ನು ನಾನು ನಿಮಗೆ ಈ ಕೂಡಲೇ ಮೆಸೇಜಸ್ನ ತೆಗಿತಾ ಇದ್ದೀನಿ. ಸೊ ಸ್ಪಿರಿಟ್ ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ, ಹಾಗೂ ಗೈಡ್ಸ್ ಏನು ಹೇಳ್ತಾರೆ, ಮತ್ತು ಆನ್ಸೆಸ್ಟ್ರಲ್ ಮೆಸೇಜಸ್ ಏನಾಗಿದೆ, ಮದರ್ ಅರ್ತ್ ಮೆಸೇಜಸ್ ಏನಿದೆ, ಫ್ಯೂಚರ್ ಏನಿದೆ, ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಥ್ರೋಟ್ ಚಕ್ರ ಕಮ್ಯುನಿಕೇಶನ್ ಡ್ಯಾಮೇಜ್ ಇದೆ. ಸೊ ನಾನು ರೀಡಿಂಗ್ನಲ್ಲಿ, ವ್ಯಾಕ್ಸ್ ರೀಡಿಂಗ್ನಲ್ಲೂ ಅದನ್ನೇ ಪಿಕಪ್ ಮಾಡಿತ್ತು. ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದಾನೆ ಅವ್ರಿಗೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಮನಸ್ಸಲ್ಲಿರೋದನ್ನ ಹಂಗೆ ಇಟ್ಕೊಳ್ತಾರೆ, ಎಕ್ಸ್ಪ್ಲೇನ್ ಮಾಡಲ್ಲ, ಮನಸ್ಸು ಬಿಚ್ಚಿ ಹೇಳ್ಕೊಳಲ್ಲ. ಈ ಒಂದು ರಿಲೇಶನ್ಶಿಪ್ ಹಾಳಾಗೋದಕ್ಕೆ ಅವರು ಹಿಂಜರಿಕೆ ಪಡ್ತಾರಲ್ಲ, ಅಂದ್ರೆ ನನ್ಗೆ ಹೇಳ್ಬೇಕಾ ಬೇಡವಾ ಅಂತ, ಅಂದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ತುಂಬಾ ಕೊಡ್ತಾರೆ. ಅದರಿಂದ ರಿಲೇಶನ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಲ್ಲ. ಸೊ ಅದೊಂದು ಇಶ್ಯೂ ಇದೆ. ಅದಾದ ನಂತರ ಕ್ರೌನ್ ಚಕ್ರಾಸ್ ಆರ್ ಬ್ಲಾಕ್ಡ್. ಸೊ ಈ ವ್ಯಕ್ತಿ ಚಕ್ರಾಸ್ ಬ್ಲಾಕ್ ಆಗಿದೆ. ನೀವು ಇಷ್ಟಪಡುವಂಥ ವ್ಯಕ್ತಿ, ಯಾವಾಗ ಒಂದು ಬ್ಲಾಕೇಜ್ ಇರುತ್ತೆ ಆಸ್ ಅ ಪರ್ಸನ್, ಚಕ್ರಾಸ್ ಬ್ಲಾಕ್ ಆದಾಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವರು ವೈಯಕ್ತಿಕವಾಗಿ ಕೂಡ ಅವರ ಲೈಫ್ ನಲ್ಲಿ ಖುಷಿಯಾಗಿರೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ, ಒಬ್ಬ ಮನಸ್ಥಿತಿ ಸರಿ ಇರಲ್ಲ, ಒಬ್ಬನ ಮನಸ್ಥಿತಿ ಸರಿ ಇಲ್ಲ, ತನ್ನ ಎನರ್ಜಿನೇ ಡಿಪ್ ಡೌನ್ ಆಗಿರುತ್ತೆ, ತನ್ನ ಎನರ್ಜಿ ಸ್ಟ್ರೆಸ್ಡ್ ಅಂಡ್ ನೆಗೆಟಿವ್ ಆಗಿರುತ್ತೆ, ಅದು ಆಟೋಮ್ಯಾಟಿಕಲಿ ಅದು ರಿಲೇಶನ್ಶಿಪ್ನ ಹಾಳು ಮಾಡುತ್ತೆ. ಸೊ ಈ ವ್ಯಕ್ತಿ ತನ್ನಂತಾನೆ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ ಇಂಟರ್ನಲಿ ಅಂತ ಹೇಳ್ತಾ ಇದ್ದೀನಿ. ಅದಾದ ನಂತರ ನಾನು ರಿಜಾಯ್ಸ್ ಇನ್ ಸೆಲೆಬ್ರೇಷನ್ ಕಾರ್ಡ್ ಬರ್ತಾ ಇದೆ. ಇದು ಒಂಥರ ಗುಡ್ ನ್ಯೂಸ್ ಕಾರ್ಡ್ ಅಂತ ಹೇಳ್ಬೋದು. ವಿತಿನ್ 3 weeks ನಾನು ರಿಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅಂತ ನೋಡ್ತಾ ಇದ್ದೀನಿ. ಕೆಲವರಿಗೆ 3 weeks, ಕೆಲವರಿಗೆ 3 months, ಬಿಕಾಸ್ ಚಕ್ರ ಹಾಳಾಗಿದೆ ಇಲ್ಲಿ. ನಿಮ್ಮ ಪರ್ಸನ್ ಆಫ್ ಇಂಟ್ರೆಸ್ಟ್ ಯಾರಿದ್ದಾರೆ ಅವ್ರ ಚಕ್ರಾಸ್ ಎಫೆಕ್ಟ್ ಆಗಿದೆ. ಇಂಥ ವ್ಯಕ್ತಿಗಳು ಮೆಡಿಟೇಷನ್ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಮನೇನ ನೀಟಾಗಿ ಇಟ್ಕೊಳ್ಳುವಂಥದ್ದು, ಮನಸ್ಸನ್ನ ಒಂದು ಹತೋಟಿಲಿ ಇಟ್ಕೊಳ್ಳುವಂಥದ್ದು, ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗದೆ ಇರುವಂಥದ್ದನ್ನ ಎಷ್ಟು ಮಾಡ್ತಾರೆ ಅವರು, ಅಷ್ಟು ಚಕ್ರಾಸ್ನ ಹೀಲ್ ಮಾಡ್ಕೊಳ್ಳುವಂಥ ಎಲ್ಲ ಒಂದು ಸ್ಟೆಪ್ಸ್ನ ತಗೊಂಡಿರುವ ಹಾಗೆ ಲೆಕ್ಕ. ಸೊ ಇದು ಒಂದು ವಿಷಯ. ಅದಾದ ನಂತರ ನಾನು ವಿಕ್ಟ್ರಿ ಅಂಡ್ ಸಕ್ಸಸ್ ಕಾರ್ಡ್ ನೋಡ್ತಾ ಇದ್ದೀನಿ. ಅಗೇನ್ ದಿಸ್ ಇಸ್ ಗಿವಿಂಗ್ ಅ ಸ್ಟ್ರಾಂಗ್ ಇಂಡಿಕೇಶನ್. ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗುತ್ತೆ, ದೇರ್ ಇಸ್ ಸಕ್ಸಸ್ ಇನ್ ದ ಫ್ಯೂಚರ್. ಅಗೇನ್ 6 ಬಂದಿರೋದ್ರಿಂದ 6 weeks ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಇಬ್ರು ಕೂಡ ಮಾತಾಡ್ತೀರಾ ಆ ಟೈಮ್ನಲ್ಲಿ, 6th week ನಲ್ಲಿ ಮಾತಾಡ್ತೀರಾ ಅಂತ ತೋರಿಸ್ತಾ ಇದೆ. ಹಾಗೂ ಓ ಗಾಡ್, ಲುಕ್ ಎಟ್ ದಿಸ್, ವಾಟ್ ಎಲ್ಸ್ ಯು ವಾಂಟ್ ಮೀ ಟು ಟೆಲ್. ಚಕ್ರಾಸೇ ಇವ್ರದ್ದು ತುಂಬಾ ಲೈಕ್ ಎಫೆಕ್ಟ್ ಆಗಿದೆ ನೀವು ಇಷ್ಟಪಡುವಂಥ ವ್ಯಕ್ತಿ. ಅಂಡ್ ಇದು ನಿಮಗೆ ಪಾಸ್ ಆಗ್ತದೆ ಈ ಥರದ ಎನರ್ಜಿ. ಯಾವಾಗ ನಿಮ್ಮ ಪಾರ್ಟ್ನರ್, ನೀವು ಇಷ್ಟಪಡುವಂಥ ವ್ಯಕ್ತಿ ಒಂದು ಇಶ್ಯೂಸ್ ಅನುಭವಿಸ್ತಾ ಇದ್ದಾರೆ, ಆ ಒಂದು ನೆಗೆಟಿವ್ ಎನರ್ಜಿನ ನೀವು ಪಿಕ್ ಮಾಡ್ತೀರಾ, ನಿಮ್ಗೂ ಅದು ಪಾಸ್ ಆಗುತ್ತೆ. ಅವಾಗ ನಿಮ್ ಚಕ್ರಾಸ್ಗೂ ಒಂದಲ್ಲ ಒಂದು ರೀತಿಯಾಗಿ, ಅಥವಾ ನಿಮ್ಮ ಮನಸ್ಥಿತಿ ಹಾಳಾಗುವುದು, ನಿಮ್ಮ ಮನಸ್ಸು ಚಂಚಲವಾಗುವಂಥದ್ದು, ಯೋಚನೆ ಮಾಡುವಂಥದ್ದು, ನಿದ್ದೆ ಬರದೇ ಇರುವಂಥದ್ದು, ಊಟ ಸೇರದೆ ಇರುವಂಥದ್ದು, ಇಂಥದ್ನೆಲ್ಲ ನೀವು ಕೂಡ ಅನುಭವಿಸ್ತೀರಾ.
ಅಫ್ಕೋರ್ಸ್ ಯಾವಾಗ ಒಂದು ರಿಲೇಶನ್ಶಿಪ್ ಇರುತ್ತೆ, ಅವರ ಎನರ್ಜಿ ನೀವ್ ಎಕ್ಸ್ಚೇಂಜ್ ಮಾಡ್ತೀರಾ, ನಿಮ್ಮ ಎನರ್ಜಿ ಅವ್ರು ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿಮಗೂ ಎಫೆಕ್ಟ್ ಆಗ್ತಾ ಇದೆ. ಸೊ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಐ ವುಡ್ ಶೋರ್ಲಿ ಸೇ ಇದು ಒಂದು ಮೇಜರ್ ಆಗಿ ಒಂದು ಇಶ್ಯೂ ಆಗಬಹುದು ಮುಂದೆ ಹೋಗ್ತಾ ಹೋಗ್ತಾ. ಬಟ್ ಚಕ್ರಾಸ್ ಬ್ಲಾಕ್ ಆಗಿದೆ ನೀವು ಇಷ್ಟಪಡುವಂತ ವ್ಯಕ್ತಿ ಅದು. ನಾನು ಆಗ್ಲೇ ಹೇಳಿದ್ದೀನಿ ಕೆಲವು ಪಾಯಿಂಟ್ಸ್ ಏನ್ ಅವ್ರು ಫಾಲೋ ಮಾಡ್ಬೇಕಾಗುತ್ತೆ ಅಂದ್ರೆ, ಅವ್ರು ಎಷ್ಟು ಶ್ರದ್ಧೆಯಿಂದ ಅವ್ರ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು, ದಿನನಿತ್ಯ ಅಂದ್ರೆ ಅಟ್ಲೀಸ್ಟ್ ಇನ್ ಅ ಡೇ 2 ಸಲ ಸ್ನಾನ ಮಾಡುವಂಥದ್ದು, ಒಂದು ಒಳ್ಳೆಯ ಮಂತ್ರಗಳು ಹೇಳುವಂಥದ್ದು, ಹಾಗೂ ಪೂಜೆ ಮಾಡುವಂಥದ್ದು ಮನೆಯಲ್ಲಿ, ಮತ್ತು ಕೆಳಗ್ ಕೂತ್ಕೊಂಡು ಊಟ ಮಾಡುವಂಥದ್ದು, ಹಾಗೂ ಒಳ್ಳೆ ಮಾತಾಡುವಂಥದ್ದು, ಇದನ್ನೆಲ್ಲ ಮಾಡಿದ್ರು ಕೂಡ ಅವರ ಚಕ್ರಾಸ್ ಹೀಲ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಹಂಗೆ ಬ್ಲಾಕೇಜ್ ಅಲ್ಲಿ ಇರುತ್ತೆ. ಬಿಕಾಸ್ ಎಷ್ಟು ಹೋಲ್ಡ್ ಮಾಡ್ತಾರೆ ಅದು ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲವು ನಾನು ಟಿಪ್ಸ್ ಹೇಳಿದೀನಿ ಏನ್ ಮಾಡ್ಬೋದು ಅಂತ, ಅದನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಕೂಡ ನಾನು ಹೇಳಿದ್ನ ಫಾಲೋ ಮಾಡಿದ್ರೆ ನಿಮಗೂ ಕೂಡ ನಿಮ್ಮ ರಿಲೇಶನ್ಶಿಪ್ ಹೀಲ್ ಮಾಡೋದಕ್ಕೆ ಸಹಾಯ ಆದಂಗಾಗುತ್ತೆ. ಮೇಕ್ ಶ್ಯೂರ್ ನೀವು ನೆಗೆಟಿವಿಟಿನ ಈ ಒಂದು ಪರ್ಸನ್ಗೆ ಪಾಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಈಗಾಗ್ಲೇ ಅವ್ರು ಡ್ಯಾಮೇಜ್ ಆಗಿದ್ದಾರೆ. ಸೊ ನಿಮ್ಮ ಕಡೆಯಿಂದ ನೆಗೆಟಿವ್ ಹೋಗ್ತಾ ಇದೆ ಅವ್ರಿಗೆ ಅಂದ್ರೆ ಸ್ಟಾಪ್ ಮಾಡ್ಬಿಡಿ. ನೀವೇನಾದ್ರೂ ಬೈಬೇಕು ಅನ್ಸ್ತಾ ಇದೆಯಾ, ಏನಾದ್ರೂ ಕೆಟ್ಟದಾಗಿ ಏನೋ ಹೇಳಬೇಕು ಅನ್ಸ್ತಾ ಇದೆಯಾ, ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಇವಾಗ ಆಗ್ಲೇ ಅವ್ರು ಒಂದು ಪ್ರಾಬ್ಲಮ್ ನ ಅನುಭವಿಸ್ತಿದ್ದಾರೆ. ಸೊ ಅದನ್ನ ನೀವು ಇನ್ನ ಜಾಸ್ತಿ ಮಾಡಿದಾಗ ಆಗುತ್ತೆ. ಸೊ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ಸ್ ನ ಅವ್ರ ಬಗ್ಗೆ ಪ್ರೇಯರ್ಸ್ ಮಾಡಿ, ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ಇದರಿಂದ ಅವ್ರು ಹೀಲ್ ಆಗ್ತಾರೆ. ಬಟ್ ಅವ್ರನ್ನ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದು ಮತ್ತು ಕೋಪ ಮಾಡ್ಕೊಳ್ಳೋದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಇನ್ನ ಒಂದ್ ಸ್ವಲ್ಪ ಮೆಸೇಜಸ್ ನ ನಿಮ್ಗೋಸ್ಕರ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ಎಲ್ಸ್ ದ ಟ್ಯಾರೋ ವಿಲ್ ಸೇ. ಇದು ಟ್ಯಾರೋ ರೀಡಿಂಗ್ ಆಗಿದೆ. ಈ ಒಂದು ರಿಲೇಶನ್ಶಿಪ್ ವಿಷಯವಾಗಿ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಪಾಸ್ಟ್, ಪ್ರೆಸೆಂಟ್ ಅಂಡ್ ದ ಫ್ಯೂಚರ್. ಲೆಟ್ಸ್ ಸಿ. ಪಾಸ್ಟ್ ನಲ್ಲಿ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಆಸ್ ಐ ಟೋಲ್ಡ್, ಈ ರಿಲೇಶನ್ಶಿಪ್ ನಲ್ಲಿ ಒಬ್ರನ್ನೊಬ್ರು ನೋವು ಅನುಭವಿಸ್ಕೊಂಡಿರುವಂಥದ್ದು, ಹಾಗೂ ಅರ್ಥ ಮಾಡ್ಕೊಳ್ಳದೆ ಏನೋ ಒಂದು ಮಾತಾಡಿ ಬೇಜಾರ್ ಮಾಡಿ ಹರ್ಟ್ ಮಾಡ್ಕೊಂಡಿದ್ದೀರಾ. ನೀವು ಹರ್ಟ್ ಮಾಡ್ಕೊಂಡಿದ್ದೀರಾ, ಅವ್ರಿಗೂ ಹರ್ಟ್ ಆಗಿದೆ. ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ದೈವದ ಬ್ಲೆಸ್ಸಿಂಗ್ಸ್ ಇಂಪಾರ್ಟೆಂಟ್ ಆಗಿದೆ ನಿಮಗೂ ಮತ್ತು ನಿಮ್ಮ ಪಾರ್ಟ್ನರ್, ನೀವು ಇಷ್ಟಪಡುವಂತ ವ್ಯಕ್ತಿಗೆ. ಸೊ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಅಥವಾ ನೀವು ನಂಬುವ ದೇವ್ರ ಹತ್ರ ಹೋಗಿ ಸ್ವಲ್ಪ ಪ್ರೇಯರ್ಸ್ ಮಾಡಿ, ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿರಿ, ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಿಯರ್ ಫ್ಯೂಚರ್ ಏನಾಗ್ತಾ ಇದೆ, 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಾನು ಇನ್ನ ಒಂದು ಏನ್ ಹೇಳ್ತಿದ್ದೀನಿ ಅಂದ್ರೆ, ರಿಲೇಶನ್ಶಿಪ್ ಪ್ರಾಬ್ಲಮ್ಯಾಟಿಕ್ ಆಗೇ ಇದೆ ಬಿಕಾಸ್ ಆಫ್ ದ ಚಕ್ರಾಸ್. ಸೊ ನೀವು ಶಾಂತವಾಗಿರ್ಬೇಕಾಗತ್ತೆ. ಫೈನಾನ್ಷಿಯಲ್ ಲಾಸ್ ನೋಡ್ತಾ ಇದ್ದೀನಿ. ಓಕೆ, ಹೈ ಪ್ರೀಸ್ಟ್ ಅಂಡ್ ಎಂಪ್ರೆಸ್ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ರಿಲೇಶನ್ಶಿಪ್ ನಲ್ಲಿ ಒಳ್ಳೆಯ ವಿಷಯಗಳು ನಡೆಯುತ್ತೆ ಮುಂದೆ ಹೋಗ್ತಾ ಹೋಗ್ತಾ, ನಾನು ಹೇಳ್ತಾ ಇರೋದು. ಬಟ್ 5 ವೀಕ್ಸ್, ಓಕೆ, 5 ವೀಕ್ಸ್ ಕ್ರಿಟಿಕಲ್ ಆಗಿದೆ. ಆ ಟೈಮ್ ನಲ್ಲಿ ನೀವು ನಿಮ್ ಕಡೆಯಿಂದ ನೆಗೆಟಿವ್ ನ ಪಾಸ್ ಮಾಡಬೇಡಿ. ನಾನು ಮತ್ತೆ ಮತ್ತೆ ಅದನ್ನೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನಿಮ್ ಕಡೆಯಿಂದ ನೆಗೆಟಿವಿಟಿನ ಪಾಸ್ ಮಾಡಿದ್ರೆ, ನಿಮ್ ಕಡೆಯಿಂದ ಅವ್ರು ಏನೋ ಹೇಳ್ತಾರೆ, ನಿಮ್ನ ಟ್ರಿಗರ್ ಮಾಡಕ್ ಏನೋ ಹೇಳ್ತಾರೆ, ಏನೋ ಬೇಜಾರ್ ಮಾಡ್ತಾರೆ, ಅದಕ್ಕೂ ನೀವೊಂದು ಕೌಂಟರ್ ರಿಯಾಕ್ಷನ್ ಕೊಟ್ರೆ ರಿಲೇಶನ್ಶಿಪ್ ಹಾಳಾಗುತ್ತೆ. ಸೊ ಸ್ವಲ್ಪ ಶಾಂತವಾಗಿರಿ, ಫೊಗಿವ್ ಮಾಡಿ, ಕ್ಷಮಿಸ್ಬಿಡಿ ಇವ್ರನ್ನ, ಹಾಗೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಗೆ ಬನ್ನಿ. ನಾನು ಸರಿ ಮಾಡ್ತೀನಿ, ನಾವಿಬ್ರು ಚೆನ್ನಾಗಿರ್ತೀವಿ, ಈ ತರ ಯೋಚನೆ ಮಾಡಿದಾಗ ನೀವೊಂದು ಒಳ್ಳೆಯ ಪೇರ್ ಆಗ್ತೀರಾ ಟುಗೆದರ್. ರಿಕನ್ಸಿಲಿಯೇಷನ್ ನಾನು ಹೇಳ್ದಾಗೆ ವಿತಿನ್ 3 ವೀಕ್ಸ್ ಆಗಬೇಕು, ಅವ್ರು ಮಾತಾಡಬೇಕು ನಿಮ್ಮ ಹತ್ರ. ವಿತಿನ್ 6 ವೀಕ್ಸ್ ಹೀಲ್ ಆಗಬೇಕು ನೀವು ಅವರು. ಸೊ ದಾಟ್ಸ್ ಹೌ ದ ರೀಡಿಂಗ್ ಇಸ್ ಲುಕಿಂಗ್ ಗುಡ್. ಬಟ್ ನಾನು ಹೇಳಿದ್ದ ಪಾಯಿಂಟ್ಸ್ನ ಅರ್ಥ ಮಾಡಿಕೊಂಡು ಅದನ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.